ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸರ್ ನಾಗೇಂದ್ರ ಅಂತೇಳಿ ಹಾಂ, ಶಾನ್ಭಾಗ್ನಹಳ್ಳಿ. ತಮ್ಮದು ದೂರವಾಣಿ ನಂಬರು? 8840137242. ಯಾವ ತಾಲೂಕು ಸರ್ ಇದು? ಇದು ಪಿರಿಯಾಪಣ್ಣ ತಾಲೂಕು. ಪಿರಿಯಾಪಣ್ಣ ತಾಲೂಕು. ನಂದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫ್ರಮ್ ಕ್ಯಾರ್ನಗರ ಅಂತ. ನಾವು ಅಣ್ಣವ್ರಿಗೆ ನಿಮಗೆ ಬಾಳೆ ಗಿಡ ಕೊಟ್ಟಿದ್ದೀವಿ. ಎಷ್ಟು ಬಾಳೆ ಗಿಡ ತೊಗೊಂಡಿದ್ದೀರಿ ಒಟ್ಟಿಗೆ? 1850. ಅಡಿಕೆ ಒಳಗಡೆ ಹಾಕಿದ್ದೀರಿ. ಹಾಕಿದ್ದೀನಿ. ಈ ಅಡಿಕೆ ಮತ್ತು ಬಾಳೆ ಒಳಗಡೆ ಮತ್ತೆ ಮಧ್ಯ ಹಳಜೋಳನೂ ಕೂಡ ಹಾಕಿದ್ರಿ ಇಲ್ಲಿ. ಮೂರನೇ ಜೋಳ ಹಾಕಿದ್ವಿ. ಯಾಕಂದ್ರೆ ಬೇಸಿಗೆ ಬರುತ್ತಲ್ಲ, ಜೋಳದ್ದು ಒಣಗತ್ತೆ ಒಣಗತ್ತೆ ಅಡಿಕೆ ಅಂತ ಹೇಳ್ಬಿಟ್ಟು ಹಾಕಿದ್ವಿ. 5 ತಿಂಗಳು ಜೋಳ ಇದ್ರೆ ಜೋಳ ಮುಗಿದ ತಕ್ಷಣ ನಮ್ದು ಭಾಳ ಸ್ವಲ್ಪ ಎತ್ತರ ಬಂದಾಗ ನೆರಳಾಗುತ್ತೆ, ಅದಕ್ಕೋಸ್ಕರ ಜೋಳ ಹಾಕಿದ್ವಿ. ಈಗ ಇಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿದೆ. ಅದು ಗೊತ್ತಿದೆ ಆಗಿರೋ ಗೊತ್ತಿಲ್ಲ ಅಡಿಕೆಗೆ. ಅದೀಗ ನಾನು ಒಂದು ಕಡೆಯಿಂದ ಹೇಳ್ಕೊಡ್ತೀನಿ. ಆ ಗುದ್ಲಿ ತಗೊಳ್ಳಿ ಅಣ್ಣ, ಗುದ್ಲಿ ತಗೋಣ ನೀವು. ಇದು ಈ ಥರ ಬುಡಕ್ಕೆ ಹಾಕ್ಬಾರ್ದು ಗೊಬ್ಬರನ ಮೊದಲನೇದು. ಈಗ ಗೊಬ್ಬರನ ಸುತ್ತ ಎಳಿಯಪ್ಪ ಹಿಂಗೆ ಗಿಡಕ್ಕೆ. ಹೊರಗಡೆಗೆ ಬರಲಿ ಹಾಂ, ಹೊರಗಡೆಗೆ ಬರಲಿ ಹಿಂಗೆ ಹೊರಗಡೆಗೆ ಬರಲಿ, ಏನೂ ತೊಂದರೆ ಆಯ್ಕಿಲ್ಲ. ಹಾಂ ನೋಡಿ, ಇವೆಲ್ಲ ಅಡಿಕೆ ಬೇರು. ಇವು ಅಡಿಕೆ ಬೇರು ಹೆಂಗೆ ಬರ್ತವೆ ಅಂದರೆ, ಇದಕ್ಕೆ ಮಣ್ಣು ಗೊಬ್ಬರ ಸಪೋರ್ಟ್ ಮಾಡಿದ್ರೆ ಬೇರು ಹಿಂಗೆ ಬರ್ತದೆ, ಗಿಡ ಮೇಲೆ ಬರ್ತದೆ, ಬೇರು ಕಾಣಂಗೆ ಆಗ್ಬಿಡ್ತದೆ. ಅದಕ್ಕೆ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಬುಡಕ್ಕೆ ಕೊಡಬೇಡಿ. ಹಿಂಗೆ ಸುತ್ತ ಇದಾಗಲ ಹಾಕಿದ್ರಲ್ಲ, ಇಷ್ಟಾಗಲ ದೂರದಲ್ಲಿ ಕೊಡಿ. ಪ್ರತಿಯೊಂದನ್ನು ಇದೇ ಥರ ಮಾಡ್ಬೇಕು ನೀವು. ಅಲ್ಲ, ನಾನು ಬೈ ಚಾನ್ಸ್ ಗೊಬ್ಬರ ಹಾಕ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಇದನ್ನ ಜನ ಕರ್ಕೊಂಡು ಬಂದಿದ್ದ ಸುತ್ತ ಮಾಡ್ಬೋದು, ಅವ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ಇಲ್ಲಿ ಬನ್ನಿ ಇದನ್ನು ತೆಗೀರಿ. ಈಗ ಹೇಳ್ತೀನಿ ನಾನು. ಇಲ್ಲಿ ಗೊಬ್ಬರ ಇದೆ ನೋಡಿ. ಈ ಗೊಬ್ಬರ ಸುಟ್ಟಾಕ್ಬಿಡ್ತದೆ ಗಿಡವ ಇದ. ಹಾಂ, ಅದು ಗುದ್ಲಿ ಲೇಟ್ ಮಾಡಬಾರ್ದು. ಅದಕ್ಕೆ ನೋಡಿ, ಫುಲ್ಲು ಬೇರೆ ಬಂದ್ಬಿಟ್ಟ ಮೇಲ್ಗಡೆಗೆ. ನೋಡಿ, ಗುದ್ಲಿ ಹಿಟ್ಕೊಳ್ದಂಗೆ ಮಾಡಿ ದಯವಿಟ್ಟು. ಹಾಂ, ಹಾಂ ನೋಡಿ, ಈ ಗಿಡದ ಬೇರು ಆಲ್ರೆಡಿ ಇಷ್ಟೆಲ್ಲ ಬಂದ್ಬಿಟ್ಟವೆ. ಇದು ಮೇಲೆ ಬತ್ತಾ ಇರ್ತದೆ ಗಿಡ. ಈ ಅಡಿಕೆನ ಆಳವಾಗಿ ನಡಿ, ತೆಂಗನ್ನ ತೇಲ್ಸ್ ನಡಿ ಅಂತಾರೆ. ಆಳವಾಗಿ ಯಾಕೆ ನಡಿ ಅಂತ ಹೇಳ್ತಾರೆ ಅಂದರೆ, ಇದು ಮೇಲ್ ಬರ್ತಾ ಇರ್ತದೆ. ಸೊ ಇದು ನೀವು ಮೇಲ್ ಕೊಟ್ಟಾಗೆ ಇವೆಲ್ಲ ಗೊಬ್ಬರಗಳು ಎಲ್ಲನೂ ಇಷ್ಟೊಂದು ಬಿಡ್ಸೋದು ಬೇಡ, ಲೈಟಾಗಿ ಬಿಡಿಸಿ ಸರ್. ಲೈಟಾಗಿ ಇಲ್ಲಿಂದ ಹಿಂಗಿರಲಿ. ಆಮೇಲೆ ಈ ಮುಂದಿನ ವರ್ಷದಿಂದ ಅದು ಮಾಡ್ಕೊಬೇಡಿ. ಗೊಬ್ಬರನೆಲ್ಲ ಇಷ್ಟು ದೂರ ಕೊಟ್ಕೊಳ್ಳಿ ನೀವು. ಸೈಡಲ್ಲಿ ಸರ್ ಇಷ್ಟು ದೂರ ಕೊಟ್ಟರೆ ಸುತ್ತ ಇರ್ತದೆ ಸರ್. ನೋಡಿ ಸರ್, ಈ ಬೇರು ಗಿಡ ಸುತ್ತ ಇಲ್ವಾ ಸರ್? ಇಲ್ಲ, ನಾನು ಇಲ್ಲೆಲ್ಲೋ ಒಂದು ಕಡೆ ಇಲ್ಲಿ ಗುಂಡಿ ತೆಗಿತೀನಿ, ಇಲ್ಲಿ ಗೊಬ್ಬರ ಕೊಡ್ತೀನಿ, ಅಲ್ಲೊಂದು ಗುಂಡಿ ತೆಗಿತೀನಿ ಅಂದರೆ ಈ ಬೇರುಗಳೇ ಮಾಡಿರ್ತವೆ ಅಲ್ಲ, ಆಹಾರ ಸಿಗಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೆ ಸುತ್ತ ಹಿಂಗೆ ಇಷ್ಟಾಗಲ ದೂರಕ್ಕೆ ಸುತ್ತ ಕೊಡ್ಬೇಕು, ಸುತ್ತ ಹಾಕ್ಬೇಕು. ಇದು ಒಳ್ಳೇದು. ಒಂದು ಅಡಿ ಗ್ಯಾಪ್ ಬಿಟ್ಟು ಗಿಡದಿಂದ ಸುತ್ತ ಹಾಕ್ಬೇಕು. ಬುಡದ ಹತ್ತಿಲಿ ನೋಡಿ, ಇದು ನಾವು ಇವರಿಗೆ ಗುದ್ಲಿ ಟಚ್ ಮಾಡಿದ್ರು, ಈ ಟಚ್ ಮಾಡಿದ್ದು ಇದು ಹೋಯ್ತಿದ್ದು. ಇದು ಗಾಯ ವಾಸಿ ಹಾಕಿಲ್ಲ. ಇದು ಈ ಗಾಯ ವಾಸಿ ಹಾಕಿಲ್ಲ. ಅದಕ್ಕೆ ಗುದ್ಲಿ ಮಾಡ್ಬೇಕಾದ್ರೆ ಜೋಪಾನವಾಗಿ ಮಾಡಿ ಅಂತ ಹೇಳ್ತೀವಿ. ಅದು ಗೊತ್ತಾಗಲ್ಲ. ಈಗ ನಿಮ್ಮ ಫಸ್ಟಾಗಿ ಗೊತ್ತಾಗಿರೋಕ್ಕಿಲ್ಲ. ಅದಕ್ಕೆ ಇದನ್ನು ತೋರಿಸ್ಕೊಟ್ಟಿದ್ದು. ಅದನ್ನು ಇಷ್ಟು ಮಾಡಿ ಸರ್, ಸಾಕು. ಇಷ್ಟಕ್ಕೆ ನೆಕ್ಸ್ಟ್ಗೆ ಲೈಟಾಗಿ ತುದಿ ಮಾತ್ರ ನೋಡಿ. ಇದು ಎಳೆರಿ ಹೇಳ್ತೀನಿ ನಾನು. ನೋಡಿ, ಇದು ಈ ಕಡೆ ಮಕ್ಕಳು ಇದೆ ಅಲ್ವಾ, ಇದನ್ನು ಲೈಟಾಗಿ ಎಳೆರಿ. ನೀವು ಕೊಚ್ಚಿದಂಗೆ ಎಳಿಬಾರ್ದು ಯಾವತ್ತೇ. ಸುತ್ತ ಬಿಡಕ್ಕೆ ಬನ್ನಿ, ಸುತ್ತ ಬಿಡಿ. ಅದೇ ಗೊಬ್ಬರನ ಸುತ್ತ ಬಿಡಿ. ಹಾಂ, ಸಾಕು. ಇಷ್ಟು ಮಾಡಿಸಿ ಸರ್. ಈ ಸದ್ಯಕ್ಕೆ ಇಷ್ಟು ಮಾಡ್ಬೇಕು ಸರ್. ಈಗ ಕಂಬಕ್ಕೆ ಟಚ್ ಏನಿಲ್ಲ ಸರ್. ಇದೇನಾಗುತ್ತೆ, ಇಲ್ಲಿ ಕೊಟ್ಟಂಥ ಬಾಳೆ ಗಿಡದ ಇದ್ರ ಬೇರಿದೆಯಲ್ಲ ಸರ್, ಇಲ್ಲಿಂದ ರಸ ಎಳಿಬೇಕು. ಈಗ ಸೂರ್ಯ ಮುಳುಗೋದು ಈ ಕಡೆಗೆ ನೋಡಿ. ಹೆಂಗೆ ಗೊತ್ತಾಯ್ತು ಅಂದರೆ, ಇಲ್ಲಿ ಅಡಿಕೆ ಪಟ್ಟೆ ಒಣಗವೆ. ಈಗ ನಾನು ಎಲ್ಲಿಂದ ಬಂದಿರ್ತೀನಿ, ಸೂರ್ಯ ಯಾವ ಕಡೆ ಮುಡ್ತಾ ಗೊತ್ತಾಗಿಲ್ಲ ನನಗೂ. ಈ ದಿಕ್ಕಲ್ಲಿ ಸೂರ್ಯ ಮುಳುಗ್ತದೆ. ಇದು ಪೂರ್ವ, ಇದು ದಕ್ಷಿಣ ಇರೋದ್ರಿಂದ ಈ ಗರಿಗಳು ನೋಡಿ ಏಟಾಗಿದೆ. ಇದಕ್ಕೆ ನೀವು ಸುಣ್ಣ ಅಥವಾ ಕೆಮ್ಮಣ್ಣು ಹೊಡಿಸ್ತೀವಿ. ಈ ಥರ ಇದ್ರೆ ಏನು ಸಮಸ್ಯೆ ಹಾಕಿಲ್ಲ. ಇದು ಒಳಗಡೆಗೆ ಇದಕ್ಕೆ ಬರ್ನಾಬಾರ್ದು. ಇದು ಸೊ ಸಾಮಾನ್ಯ ಅಂತಕ್ಕೆ ಅಡಿಕೆ ಪಟ್ಟೆ ಕಟ್ಟಿಸ್ತೀವಿ. ಅದಾರು ಹೊಡೆದ್ರೆ ಆಯ್ತು. ಇದೇ ಗರಿಯ ಮುಡ್ಸ್ ಕಟ್ಟಿದ್ರು ಆಯ್ತದೆ. ಯಾವ್ದಾರು ಬಿದ್ದಾಗಿರೋ ಇಲ್ಲಿ ಬಪ್ಪ ಇಲ್ಲ, ನಾನು ತೋರಿಸ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಇದು ಗುದ್ಲಿ ಎಷ್ಟು ಡ್ಯಾಮೇಜ್ ಆಗಿರೋದು. ಇದು ಇಲ್ಲಿ ನೋಡಿ, ಟ್ರ್ಯಾಕ್ಟ್ರು ಗುದ್ಲಿನೋ ಒಂದ್ಸರಿ ಡ್ಯಾಮೇಜ್ ಆದರೆ ಹೋಗಲ್ಲ. ಇಲ್ಲಿಗೆ ಸೂರ್ಯನ ಕಿರಣ ಬೀಳ್ತದೆ. ಇಲ್ಲಿಗೆ ಏನು ಮಾಡಬೇಕು ಅಂದರೆ, ಹಂಗಲ್ಲ, ಇದನ್ನ ಹಿಂಗೆ ತಿರ್ಸಿ ಓಪನ್ ಮಾಡಿದ ಹಸಿ ಅಡಿಕೆ ಪಟ್ಟೆ ಸಿಗ್ತಾವೆ. ಒಂದು ಇದೇ ಇದರಲ್ಲಿ ಕಟ್ ಅಲ್ಲಿ ಒಂದು ಹೊಲಿಸ್ಕೊಂಡ್ರೆ ಸಾಕು. ಒಂದು ದಾರನೋ ಇಲ್ಲ ಅದರಲ್ಲಿಯೋ ಹಂಗೆ ಕಟ್ಟಿಸ್ಕೊಂಡ್ರೆ ಮುಗಿದಾಯ್ತು, ಸಾಕು. ನಾವು ಗಿಡ 24 ತಾರೀಕು ಹಾಕಿರೋದು. ಹಾಂ ಸರ್, ಬಾಳೆ ಗಿಡ ಈಗ 24ಕ್ಕೆ ಹಾಕಿರೋ ಒಂದೊಂದು ಎಲೆ ಬಂದೈತೆ ನೋಡಿ ಸರ್. ಇದು ಫುಲ್ಲು ಒಂದೊಂದು ಎಲೆ ಬಂದಿದೆ. ಇದು
ನೋಡಿ ಈ ಕಡೆ ಲೈನ್ ಕಾಣಿಸ್ತಾ ಇದೆ ಬಾಳೆ ಗಿಡಗಳು. ಹಾಂ ಈ ಸರ್ ಇದು ಒಂದೇ ಅಡಿಕೆಗೆ ಅದೊಂದು ಚೇಂಜ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಔಷಧಿ ಹೇಳ್ತೀನಿ ಸರ್. ಇದು ಹೇನುಗಳಿಗೆ ಅಡಿಕೆ ಗಿಡಕ್ಕೆ ಇದೆಲ್ಲ ಇದು ನೋಡಿ ಇದೆಯಲ್ಲ, ಇದು ಏನು ತಿಂದಿರೋಂಥದ್ದು. ಇದಕ್ಕೆ ಔಷಧಿ ಹೇಳ್ಕೊಡ್ತೀನಿ. ಸ್ಪ್ರೇ ಮಾಡಬೇಕು ಗಿಡಕ್ಕೆಲ್ಲ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಕೋಬೇಕು. ಸೊ ಅದು ರಸ ಹೀರಿಬಿಡ್ತದೆ ಸರ್. ಈ ಮೈ ಮೇಲೆ ಹೇನುಗಳು ಕೂತ್ಕೊಂಡಾಗೈತಲ್ಲ ಹಾಗೆ. ಹಾಗಾಗಿ ನೋಡಿ ಇವೆಲ್ಲ ಅಡಿಕೆ ಟ್ಯಾಕ್ಟ್ ಹೊಡಿಸ್ಬೇಡಿ ಅನ್ನೋದು ಇದೇ ಉದ್ದೇಶಕ್ಕೆ. ನೋಡಿ ಎಷ್ಟೊಂದು ಡ್ಯಾಮೇಜ್ಗಳಾಗವೆ. ಇವೆಲ್ಲ ಈಗಲೇ ಸರ್ ಮಾಡ್ಕೊಡ್ಬೇಕು. ಏಜ್ ಆದ್ಮೇಲೆ ಸರ್ ಮಾಡ್ತೀನಿ ಅಂದರೆ ಆಗಲ್ಲ. ಕ್ಯೂರ್ ಮಾಡ್ಕೊಬೋದಿದೆನಾ? ಇದು ಈಗ ವಾಸಿ ಆಗಲ್ಲ, ಇದು ಹಿಂಗೆ ಬರ್ತದೆ. ಆ ಬಗ್ಗೆ ಬೇರೆ ಇನ್ಯಾವಕ್ಕೂ ಡ್ಯಾಮೇಜ್ ಆಗ್ದಂಗೆ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಡ್ಯಾಮೇಜ್ ಆಗ್ದಂಗೆ ನೋಡ್ಕೋಬೇಕು ಸರ್. ನೀವು ರೋಟ್ರಿ ಹೊಡ್ಸೋದು ಬಿಟ್ಟರೆ ಇನ್ನು ಉಳುಮೆ ಜಾಸ್ತಿ ಮಾಡಿಸ್ಬೇಡಿ ಸರ್. ಇದೊಂದೇ ಲಾಸ್ಟ್ ಉಳುಮೆ ಹ್ಞೂ ಅಂದರೆ ಸುತ್ತ ಮೈತಾ ಹ್ಞೂ